ರಕ್ತದಾನ ಶ್ರೇಷ್ಠವಾದ ದಾನ. ತುರ್ತು ಸಂದರ್ಭದಲ್ಲಿ ರಕ್ತದಾನದಿಂದ ಜೀವದಾನವನ್ನ ಮಾಡಬಹುದಾಗಿದೆ. ಇದರಿಂದ ವೈಯಕ್ತಿಕವಾಗಿ ಲಾಭವಿದ್ದು ಕೊಲೆಸ್ಟ್ರಾಲ್ ಕಡಿಮೆಯಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ. ಸ್ವಯಂ ರಕ್ತದಾನ ಮಾಡುವುದರ ಜೊತೆಗೆ ಮತ್ತೊಬ್ಬರನ್ನ ಪ್ರೇರೇಪಿಸಬೇಕು ಎಂದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಮಂಜುನಾಥ್ ಟಿ ಹೇಳಿದರು. ಸೇವಾಂಜಲಿ ಪ್ರತಿಷ್ಠಾನ ಪರಂಗಿಪೇಟೆ ನೇತೃತ್ವದಲ್ಲಿ ಕೆಎಂಸಿ ಆಸ್ಪತ್ರೆ ಮಂಗಳೂರು ಇವರ ಸಹಯೋಗದೊಂದಿಗೆ ಸೇವಾಂಜಲಿ ಸಭಾಂಗಣದಲ್ಲಿ ಭಾನುವಾರ ನಡೆದ 131ನೇ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ರಕ್ತದಾನ ಮಾಡೋದ್ರಿಂದ ನಮ್ಮ ವೈಯಕ್ತಿಕವಾಗಿ ಕೂಡ ಬಹಳಷ್ಟು ಲಾಭಗಳಿದೆ. ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ರಕ್ತದಾನ ಮಾಡಿ, ನಿಮ್ಮ ಫ್ಯಾಮಿಲಿಯವರು ಇರ್ಬೋದು, ಎಲ್ಲ ನನಗೆ ಒಂದು ರಕ್ತದಾನ ಮಾಡಿದ್ರೆ ಮೆನ್ಗಳಿಗೆ ಪುರುಷರಿಗೆ 2 to 3 ಡೇಸಲ್ಲಿ ಮತ್ತೆ ನಮ್ಮ ಬಾಡಿ ರಕ್ತ ರಿಕವರಿ ಆಗ್ತದೆ ಅಂತ. ಹೌದಾ ಮೇಡಮ್? ಒಳ್ಳೆಯದು. ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ, ಹಾರ್ಟ್ ಅಟ್ಯಾಕ್ ರೇಟ್ ಕಡಿಮೆ ಆಗ್ತದೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಆದ್ದರಿಂದ ಎಲ್ಲರೂ ರಕ್ತದಾನ ಮಾಡಿ, ನೀವು ಕೆಲವರು ರಕ್ತದಾನ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿ. ಬಂಟ್ವಾಳ ತಾಲೂಕು ಕಚೇರಿಯ ಉಪ ತಹಶೀಲ್ದಾರ್ ನವೀನ್ ಕುಮಾರ್ ಬೆಂಚನ ಪದವು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಕೃಷ್ಣಕುಮಾರ್ ಪೂಂಜಾ ಅವರು ಅಂದು ಬಿತ್ತಿದ ಸೇವಾಂಜಲಿ ಸಂಸ್ಥೆ ಎನ್ನುವ ಚಿಕ್ಕ ಬೀಜ ಇಂದು ದೊಡ್ಡ ಆಲದ ಮರವಾಗಿ ಬೆಳೆದು ಸಮಾಜಕ್ಕೆ ಸೇವೆ ನೀಡುತ್ತಿದೆ. ರಕ್ತದಾನ ಶಿಬಿರ ಆರಂಭಿಸುವುದು ದೊಡ್ಡ ವಿಚಾರವಲ್ಲ, ಬದಲಿಗೆ ಅದನ್ನು 30 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬರುವುದು ಶ್ರೇಷ್ಠವಾದ ಕೆಲಸ ಎಂದು ತಿಳಿಸಿದರು. ನಾನು ಬಹಳ ಚಿಕ್ಕಂದಿನಿಂದಲೇ ನೋಡಿ ಬೆಳೆದಂಥವ್ರು. ಆಗ ನಮ್ಮ ಪೂಂಜರವರನ್ನು ಖಾಲಿ ಪೂಂಜರು ಅಂತ ಕರೀತಿದ್ರು. ನಾನು ಚಿಕ್ಕದಿರುವಾಗ ಯಾರು ಅಂತ ಗೊತ್ತಿಲ್ಲ, ನನಗೆ ಪೂಂಜರು ಅಂತ ಗೊತ್ತಿತ್ತು. ಸ್ವಲ್ಪ ನಾನು ಕಾಲೇಜಿಗೆ ಈಚೆಯಿಂದ ಹೋಗಲಿಕ್ಕೆ ಶುರುವಾಗುವಾಗ ಕೆ ಪೂಂಜಾ ಅಂತ ಬಂದರು. ಕೆ ಪೂಂಜಾ ಅವರು ಇದೆಲ್ಲ ಮಾಡ್ತಾ ಇರೋದು ಅಂತ. ಬಹುಶಃ ಆನಂತರ ನಾನು ಸ್ವಲ್ಪ ಬೆಳವಣಿಗೆ ಆದಮೇಲೆ ನನಗೆ ಗೊತ್ತಾಯಿತು ಕೆ ಪೂಂಜಾ ಅಂದರೆ ಯಾರು ಅಂತ. ನನಗೆ ಗೊತ್ತಿಲ್ಲ ಕೆ ಪೂಂಜಾ ಅಂದರೆ ಯಾರಪ್ಪ, ಪೂಂಜರು ಅಂದರೆ ಯಾರು. ಸ್ವಲ್ಪ ಸಮಾಜದೊಟ್ಟೆ ಬೆರೀಲಿಕ್ಕೆ ಗೊತ್ತಾದ ಕೂಡಲೇ ಗೊತ್ತಾಯಿತು ಕೆ ಪೂಂಜಾ ಅಂದರೆ ಕೃಷ್ಣಕುಮಾರ್ ಪೂಂಜಾ ಅಂತ. ಬಹುಶಃ ನಾನು ಇದನ್ನೆಲ್ಲ ನೋಡ್ತಾ ಇದ್ದೆ, ಇಲ್ಲಿ ಸೇವಾಂಜಲಿ ಅದೆಲ್ಲ, ಬಟ್ ಅದರ ಕಾರ್ಯದ ಬಗ್ಗೆ ನನಗೆ ಗೊತ್ತಿಲ್ಲ. ಬಹುಶಃ ಇವತ್ತು ನಾನು ನೋಡ್ತಾ ಇದ್ದರೆ ಒಂದು ಚಿಕ್ಕ ಆಲದ ಬೀಜವನ್ನು ಅವತ್ತು ಹಾಕಿದ್ರು, ಅದು ಇಷ್ಟು ದೊಡ್ಡ ಆಲದ ಮರವಾಗಿ ಬೆಳೆದು ಸುಮಾರು 30 ವರ್ಷಗಳಿಂದ ನಮಗೆಲ್ಲ ರಕ್ತದಾನ ಶಿಬಿರವನ್ನು ಮಾಡುವುದು ದೊಡ್ಡ ವಿಚಾರ ಅಲ್ಲ, ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಕೃಷ್ಣಕುಮಾರ್ ಪೂಂಜರವರು ಮಾಡಿದಂಥ ಶ್ರೇಷ್ಠ ಸಾಧನೆ. ಬಹುಶಃ ನಾವು ಯಾವಾಗಲೂ ಸ್ವಲ್ಪ ಅವ್ರ ಜೊತೆ ಮಾತಾಡ್ತಾ ಇರ್ತೇವೆ ಸಮಾಜದ ಬಗ್ಗೆ, ಈ ಸಮಾಜದ ಸಂಸ್ಕಾರದ ಬಗ್ಗೆ ಅಥವಾ ಸಮಾಜದಲ್ಲಿ ಮುಂದುವರಿತಿರುವಂಥ ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತೇವೆ. ಯಾವತ್ತಿದ್ರೂ ಅವ್ರು ಹೇಳ್ತಿರೋದು ಸಮಾಜ ಕಟ್ಟಕಡೆಯಲ್ಲಿರುವಂಥ ಬಡವನಿಗೆ ನಮ್ಮಿದೇನಾದರೂ ಆಗಬೇಕು ಅಂತ. ಅವರು ಹೇಳ್ತಿರುವಂಥ ಮಾತು ಪ್ರತಿ ಬಾರಿಯೂ ನನ್ನ ಜೊತೆ ಇವತ್ತು ಯಾರು ಮಾತಾಡಿದರು ಅಂತೇಳಿದ್ರೆ, ಏನೂ ಕೂಡದಂಥ ಒಬ್ಬ ವ್ಯಕ್ತಿ ನನ್ನ ಜೊತೆ ಬಂದರು ಇವತ್ತು. ಆ ತಾಯಿಯ ಕಣ್ಣೀರನ್ನು ನಾನು ನೋಡ್ಲಿಕ್ಕೆ ಆಗಲಿಲ್ಲ, ಬಟ್ ಆ ಕಣ್ಣೀರನ್ನು ಒರೆಸ್ಲಿಕ್ಕೆ ನನ್ನಿಂದ ಏನು ಸಾಧ್ಯ ಆಗ್ತದ ಗೊತ್ತಿಲ್ಲ, ಬಟ್ ಆ ಭವಿಷ್ಯದಲ್ಲೇ ಆ ತಾಯಿ ಕಣ್ಣೀರು ಹಾಕಬಾರ್ದು. ಅದಕ್ಕೇನು ಮಾಡಬೇಕು ಅದನ್ನು ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಅದೆಲ್ಲರ ಸಹಕಾರದಿಂದ ಆಗ್ತಾ ಇದೆ ಅಂತೇಳಿ ಈ ಶ್ರೇಷ್ಠ ಸಾಧನೆಯನ್ನು ಮಾಡ್ತಿರುವಂಥ, ಬಹುಶಃ ಅದು ಸಾಧ್ಯ ಇಲ್ಲ. ನಾನು ಅವರಲ್ಲಿ ಯಾವಾಗಲೂ ಪ್ರಶ್ನೆ ಮಾಡ್ತಾ ಇರ್ತೇನೆ, ನೀವು ಇಂಥ ಸಾಧನೆಯನ್ನು ಇವತ್ತು ಮಾಡ್ತಾ ಇದ್ದೀರಲ್ಲ, ಇದನ್ನು ಇನ್ನು ನಮ್ಮ ಪೀಳಿಗೆಗೆ ಯಾರದನ್ನು ಮುಂದುವರಿಸುವವರು, ಇನ್ನು ಮುಂದುವರಿಸುವವರು ಯಾರು? ಇಂಥ ಸಾಧನೆಯನ್ನು ಇನ್ಯಾರು ಮುಂದುವರಿಸುವುದು? ಇದು ಬೇಕಲ್ಲ ನಮ್ಮ ಸಮಾಜಕ್ಕೆ. ನಾವೆಲ್ಲ ಎಷ್ಟು ಆಡಂಬರಗಳನ್ನು ಮಾಡಬಹುದು. ಸೇವಾಂಜಲಿ ಪ್ರತಿಷ್ಠಾನದ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪೂಂಜಾ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಗಣೇಶ್ ಸುವರ್ಣ ತುಂಬಿ, ಶ್ರೀನಿವಾಸ್ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಜಯರಾಮ್ ತುಂಬಿ, ಕೆಎಂಸಿ ಬ್ಲಡ್ ಬ್ಯಾಂಕಿನ ದೇವಸ್ಮಿತಾ ಉಪಸ್ಥಿತರಿದ್ದರು. ಸೇವಾಂಜಲಿ ಟ್ರಸ್ಟಿ ತಾರ್ನಾಥ್ ಕೊಟ್ಟಾರಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಪ್ರಮುಖರಾದ ಚಂದ್ರಹಾಸ್ ಕಡೆಗೋಳಿ, ಜಗದೀಶ್ ಕಡೆಗೋಳಿ, ಅರ್ಕುಳ ಪಂಚಾಯತ್ ಸದಸ್ಯ ಪ್ರವೀಣ್ ಅರ್ಕುಳ, ಶೇಖರ್ ಪೂಜಾರಿ ಕಲತಡಮೆ, ಪದ್ಮನಾಭ ಕಿದಪೆಟ್ಟು, ಮೋಹನ್ ಬೆಂಚನ ಪದವು, ಪ್ರಶಾಂತ್ ತುಂಬಿ, ದಿವಾಕರ್ ನರಿಕೊಂಬು, ಶಿವರಾಜ್, ಸುಜೀರ್, ಸುಕೇಶ್, ಯೋಗೀಶ್, ಸುಜೀರ್, ಉಮೇಶ್ ಮೇರಮಚಲು ಸಹಕರಿಸಿದರು. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು, ಶ್ರೀನಿವಾಸ್ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು. ಶಿಬಿರದಲ್ಲಿ ಒಟ್ಟು 52 ಯೂನಿಟ್ ರಕ್ತ ಸಂಗ್ರಹವಾಯಿತು. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ. ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా మస్తు ఖుషి అప్పుడు బాబా ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿ ನೆಂಜಿ ಪೋಲೇರು ಬೇಬಿ